ಬಾರಾಮತಿಯಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹಲವಾರು ನಾಯಕರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ವಿಮಾನ ದುರಂತದ ಬಗ್ಗೆ ತೀವ್ರಗೊಳ್ಳಬೇಕು ತನಿಖೆ ಅನ್ನೋದು ಕೂಡ ಒಂದು ಕಡೆ ಒತ್ತಡ ಹೆಚ್ಚಾಗ್ತಾ ಇದೆ. ವಿಮಾನ ಅಪಘಾತ ತನಿಖಾ ತಂಡದಿಂದ ಇದೀಗ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ AAIB ಅಧಿಕಾರಿಗಳ ಪರಿಶೀಲನೆ ಕೂಡ ನಡೆಸ್ತಾ ಇದೆ. ಇನ್ನು ಅವಘಡದ ಇಂಚಿಂಚು ಮಾಹಿತಿಯನ್ನ ಕಲೆಯನ್ನ ಹಾಕ್ತಾ ಇದ್ದಾರೆ AAIB. ಬಾರಾಮತಿಯಲ್ಲಿ ವಿಮಾನ ದುರಂತ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಮಾನ ಅಪಘಾತ ತನಿಖೆಯನ್ನ ಮಾಡಬೇಕು ಅಂತ ಆ ತಂಡದಿಂದ ವಿಚಾರಣೆ ಕೂಡ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ AAIB ಅಧಿಕಾರಿಗಳ ಪರಿಶೀಲನೆ ಒಂದು ಕಡೆ ನಡೀತಾ ಇದೆ. ಇನ್ನು ಅವಘಡ ನಡೆದಿದೆ ಅಲ್ಲಿ ಅದರ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ AAIB. 1982ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಅಜಿತ್ ಪವಾರ್ ಅವರು. 16 ವರ್ಷವನ್ನು ಸೇವೆ ಸಲ್ಲಿಸಿದ್ರು ಅಜಿತ್ ಪವಾರ್ ಅವರು. ಏನು ಅಂದರೆ ಪುಣೆ ಜಿಲ್ಲಾ ಸಹಕಾರ ಬ್ಯಾಂಕ್ನಲ್ಲೂ ಕೂಡ ಅಧ್ಯಕ್ಷರಾಗಿದ್ದರು. 16 ವರ್ಷ ಸೇವೆ ಸಲ್ಲಿಸಿದ್ರಲ್ಲಿ. 1982ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು. ತದನಂತರ ಪುಣೆ ಜಿಲ್ಲಾ ಸಹಕಾರಿ ಬ್ಯಾಂಕ್ನಲ್ಲಿ ಅಧ್ಯಕ್ಷರಾಗಿ 16 ವರ್ಷ ಸೇವೆಯನ್ನು ಸಲ್ಲಿಸಿದ್ರು. 1991ರಲ್ಲಿ ಬಾರಾಮತಿಯಿಂದ ಲೋಕಸಭೆಗೆ ಆಯ್ಕೆ ಆದರು ಅವರು. ಅದೆಷ್ಟು ಖುಷಿಯ ವಿಚಾರ ಅಲ್ವಾ? ಎಷ್ಟರ ಮಟ್ಟಿಗೆ ಅವರು ಕಷ್ಟವನ್ನು ಪಟ್ಟಿದ್ರು. ಬಾರಾಮತಿಯಲ್ಲಿ ವಿಮಾನ ದುರಂತ ಪ್ರಕರಣ ಆಯಿತು. VSR ವೆಂಚರ್ಸ್ ಕಂಪನಿ ಮೇಲೆ ಇದೀಗ ದಾಳಿ ಮಾಡಲಾಗ್ತಾ ಇದೆ. ವಿಮಾನ ಅಪಘಾತ ತನಿಖಾ ಬ್ಯೂರೋ ಇದೀಗ ದಾಳಿ ಮಾಡ್ತಾ ಇದೆ. ಹಿಮಪಾಲ್ಪುರದಲ್ಲಿರುವಂತಹ VSR ವೆಂಚರ್ಸ್ ಕಚೇರಿಗೆ ಇದೀಗ ದಾಳಿ ಮಾಡಲಾಗ್ತಾ ಇದೆ. ದೆಹಲಿಯ ಹಿಮಪಾಲ್ಪುರದಲ್ಲಿ ಕಚೇರಿ ಇದೆ, ಅಲ್ಲಿಗೆ ದಾಳಿ ಮಾಡಲಾಗ್ತಾ ಇದೆ. ವಿಮಾನ ಪೈಲಟ್ಗೆ ಸಂಬಂಧಿಸಿದಂತಹ ದಾಖಲೆಗಳನ್ನ ಕೆಲವೊಂದು ಪರಿಶೀಲನೆ ಮಾಡೋದಿದೆ. ಬಾರಾಮತಿಯಲ್ಲಿ ವಿಮಾನ ದುರಂತ ಆಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ VSR ವೆಂಚರ್ಸ್ ಕಂಪನಿ ಮೇಲೆ ಇದೀಗ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂದರೆ ವಿಮಾನ ಅಪಘಾತ ತನಿಖಾ ಏನಿತ್ತು ಅದು ಯಾವ ರೀತಿ ಬ್ಯೂರೋಗೆ ದಾಳಿ ಮಾಡ್ತಾ ಇದೆ ಅಂತಂದರೆ, ಏನು ಹಿಮಪಾಲ್ದಲ್ಲಿರುವಂತಹ VSR ವೆಂಚರ್ಸ್ ಕಚೇರಿ ದೆಹಲಿಯಲ್ಲಿ ಹಿಮಪಾಲ್ಪುರದಲ್ಲಿರುವಂತಹ ಕಚೇರಿಗೆ ವಿಮಾನ ಪೈಲಟ್ಸ್ಗೆ ಸಂಬಂಧಿಸಿದಂಥ ಒಂದಷ್ಟು ದಾಖಲೆಗಳನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ತನಿಖೆ ಪರಿಶೀಲನೆ ನಡೆಸ್ತಾ ಇದ್ದಾರೆ.